ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 12. ಖ್ಯಾತಿ, ಆಂಟಿ ಅಂಕಲ್ ಹೇಗಿದ್ದಾರೆ? ಕಾಳಜಿಯಿಂದ ಗೋಪಿನಾಥ್ ದಂಪತಿಗಳ ಬಗ್ಗೆ ವಿಚಾರಿಸಿದಳು ಸಹನಾ. ಹೇಗಿದ್ದೀರಾ ಅಂತ ಕೇಳಿದರೆ ಸ್ವಲ್ಪ ನೋವಿದೆ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಅಲ್ಲ, ತುಂಬ ನೋವಿದೆ ಅವರಿಗೆ. ನಮಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಿದ್ದಾರೆ ಇಬ್ಬರು ಎಂದಳು ಖ್ಯಾತಿ. ಇವಾಗ ಹಾಸ್ಪಿಟಲಲ್ಲಿ ಅವರ ಸಹಾಯಕ್ಕೆ ಯಾರಿದ್ದಾರೆ? ಇವಾಗ ಯಾರೂ ಇಲ್ಲ. ಮಧ್ಯಾಹ್ನ ಅಜ್ಜಿ ತಾತ ಹೋಗ್ತಾರೆ ಅಂತ ಹೇಳಿದರು ಎಂದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಸಂಜೆ ತಮ್ಮ ಕೆಲಸ ಮುಗಿಸಿ ಆಫೀಸಿನಿಂದ ಹೊರಡುವಾಗ, ಖ್ಯಾತಿ, ನಾನು ನಿನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ, ನನಗೂ ಅಂಕಲ್ ಆಂಟಿನ ನೋಡಬೇಕು ಎಂದಳು ಸಹನಾ. ಸರಿ, ಮೊದಲು ಮನೆಗೆ ಹೋಗಿ ಫ್ರೆಶ್ ಆಗಿ ನಂತರ ನಿಮ್ಮ ಮನೆಗೆ ಬರ್ತೀನಿ ಎಂದವಳೆ ಸಹನಾಳ ಜೊತೆ ಬಸ್ ಸ್ಟಾಪ್ನತ್ತ ಹೆಜ್ಜೆ ಹಾಕಿದಳು. ಇಬ್ಬರೂ ಬಸ್ ಸೇರಿ ತಮ್ಮ ಮನೆಯ ದಾರಿ ಹಿಡಿದರು. ಅದ್ವಿಕ್ ಅವಳ ದಾರಿಯನ್ನು ಕಾಯುತ್ತಾ ಕುಳಿತಿದ್ದ. ನನಗೋಸ್ಕರ ಕಾಯ್ತಿದ್ಯಾ? ಪ್ರೀತಿಯಿಂದ ಕೇಳಿದಳು. ಹ್ಞೂ ಪಾಪು ಅಕ್ಕ, ಬೆಳಗ್ಗೆ ನೀನು ಹೇಳಿದ್ದ ಹಾಗೆ ಕೇಳಿದ್ದೀನಿ ತಾನೆ. ಇವಾಗ ಹೇಳು, ಮಮ್ಮಿ ಪಪ್ಪ ಎಲ್ಲಿದ್ದಾರೆ ಎಂದವನಿಗೆ ತನ್ನ ತಂದೆ ತಾಯಿ ಎಲ್ಲಿ ಎಂದು ತಿಳಿಯದ ತನಕ ನೆಮ್ಮದಿ ಇಲ್ಲ. ಚೋಟು, ಅದು ನಿನ್ನೆ ಮಮ್ಮಿ ಪಪ್ಪ ಆಫೀಸ್ನಿಂದ ಮನೆಗೆ ಬರುವ ದಾರಿಯಲ್ಲಿ ಅವರಿಗೆ ಚಿಕ್ಕ ಆಕ್ಸಿಡೆಂಟ್ ಆಯಿತು ಎಂದವಳ ಮಾತಿಗೆ, ಏನು ಆಕ್ಸಿಡೆಂಟಾ? ಮಮ್ಮಿ ಪಪ್ಪ ನಾನವರನ್ನು ನೋಡಬೇಕು ಎಂದು ಹಠ ಮಾಡತೊಡಗಿದ. ಚೋಟು, ಹಠ ಮಾಡಬೇಡ, ಅವರಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೆ, ನಾಳೆ ಮನೆಗೆ ಬರ್ತಾರೆ ಎಂದು ಮೃದುವಾಗಿ ನುಡಿದಳು. ನಾನವರನ್ನು ನೋಡಬೇಕು ಎಂದು ಅಳತೊಡಗಿದ ನವ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ, ನೀನು ಬೇಗ ರೆಡಿಯಾಗಿ ಬಾ. ಅವರನ್ನು ನೋಡಿ ಮತ್ತೆ ಸ್ತುತಿ ಅಕ್ಕನ ಜೊತೆ ಮನೆಗೆ ಬರಬೇಕು, ಸರಿನಾ ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದವ ತಯಾರಾಗಲು ಹೋದ. ಸ್ತುತಿ ಕಾಲೇಜಿನಿಂದ ಮನೆಗೆ ಬಂದವಳು ಅಜ್ಜಿ ತಾತನಿಗೆ ತಿಳಿಸಿ ಆಸ್ಪತ್ರೆಗೆ ಹೋಗಿದ್ದಳು. ಅಜ್ಜಿ, ನೀವು ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗಿದ್ರಾ? ಖ್ಯಾತಿ ಕೇಳಿದಾಗ, ಹಾಂ ಪಾಪು, ಹೋಗಿದ್ವಿ. ಚೋಟುಗೆ ಆಕ್ಸಿಡೆಂಟ್ ವಿಚಾರ ಹೇಳಬಾರ್ದಿತ್ತು ಕಣಮ್ಮ ಎಂದರು ಮೊಮ್ಮಗನ ಹಠ ನೆನೆದು. ಅಜ್ಜಿ, ನಾನವನಿಗೆ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನಾನೇ ಸುಳ್ಳು ಹೇಳಿದರೆ ಮುಂದೆ ಅವನಿಗೆ ಸತ್ಯ ಗೊತ್ತಾದಾಗ ಅಕ್ಕ ಸುಳ್ಳು ಹೇಳ್ತಿದ್ದಾಳೆ ಮತ್ತು ನಾನು ಯಾಕೆ ಹೇಳಬಾರ್ದು ಅಂತ ಅವನು ಕೂಡ ಸುಳ್ಳು ಹೇಳಲು ಶುರು ಮಾಡ್ತಾನೆ ಎಂದಳು ಮುಂದಾಲೋಚನೆಯಿಂದ. ಮೊಮ್ಮಗಳ ಮಾತಿಗೆ ಮೆಚ್ಚುಗೆಯಿಂದ ತಲೆ ಆಡಿಸಿದರು ಲಕ್ಷ್ಮೀಕಾಂತ್ ದಂಪತಿಗಳು. ಸಹನಾ ನಮ್ಮ ಜೊತೆ ಹಾಸ್ಪಿಟಲ್ಗೆ ಬರ್ತಿದ್ದಾಳೆ. ನಾನು ಮತ್ತು ಚೋಟು ಅವಳ ಮನೆಗೆ ಹೋಗಿ ಆಮೇಲೆ ಅವಳ ಜೊತೆ ಹಾಸ್ಪಿಟಲ್ಗೆ ಹೋಗ್ತೀವಿ ಎಂದು ಅವರಿಗೆ ತಿಳಿಸಿದವಳು ಅದ್ವಿಕ್ ಜೊತೆ ಸಹನಾಳ ಮನೆಗೆ ಹೋಗಿ ತದನಂತರ ಆಸ್ಪತ್ರೆಯತ್ತ ಹೋದಳು. ಮಮ್ಮಿ ಪಪ್ಪ ಅದ್ವಿಕ್ನ ದನಿ ಕೇಳಿ ಆಶಾರವರು ಹಾಗೂ ಗೋಪಿನಾಥ್ರವರು ಗಾಬರಿಯಿಂದ ಮುಖ ನೋಡಿಕೊಂಡರು. ಚೋಟು ಆಶಾರವರು ಕರೆದಾಗ, ಮಮ್ಮಿ ಹೇಗಿದ್ಯಾ ಎಂದ ಅಳುತ್ತಾ. ನಮಗೇನೂ ಆಗಿಲ್ಲ ಪುಟ್ಟ, ಅಳಬಾರ್ದು ಚೋಟು, ನೀನತ್ರೆ ನಮಗೆ ಜಾಸ್ತಿ ನೋವಾಗತ್ತೆ ಎಂದರು ಆಶಾರವರು. ಆಂಟಿ ಅಂಕಲ್ ಸಹನಾ ಕರೆದಾಗ ಅವಳತ್ತ ನೋಟ ಹರಿಸಿದಳು. ಮಗಳ ಗೆಳತಿಯಾದರೂ ಮಗಳಂತೆ ಕಂಡಿದ್ದರು ಅವಳನ್ನು. ಸಹನಾ, ನಾವಿಬ್ಬರು ಆರಾಮಾಗಿದ್ದೀವಿ, ನಾಳೆ ಮನೆಗೆ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳ ಬೇಸರವರಿತು ತಾವೇ ನುಡಿದರು ಆಶಾರವರು. ಸ್ವಲ್ಪ ಹೊತ್ತು ಅವಳ ಬಳಿ ಮಾತನಾಡಿದ ನಂತರ, ಮಮ್ಮಿ ನಾವೀಗ ಬರ್ತೀವಿ ಎಂದ ಖ್ಯಾತಿ ಸಹನಾಳ ಕೈ ಹಿಡಿದು ಶಿವಾನಿ ಇದ್ದ ಕೊಠಡಿಯತ್ತ ಹೆಜ್ಜೆ ಹಾಕಿದಳು. ಖ್ಯಾತಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಖ್ಯಾತಿ ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾಳೆ ಎಂದು ಅರ್ಥವಾಗದೆ ಕೇಳಿದಳು ಸಹನಾ. ಶಿವಾನಿ ಹತ್ರ ಹೋಗ್ತಿದ್ದೀವಿ, ಚುಟುಕಾಗಿ ಉತ್ತರಿಸಿದಳು. ಏನು, ಶಿವಾನಿ ಹತ್ರನಾ? ಅವಳಿಗೇನಾಗಿದೆ? ಆತಂಕದಿಂದ ಪ್ರಶ್ನಿಸಿದಳು. ಅವಳಿಗೆ ಮಗುವಾಗಿದೆ, ಬೆಳಗ್ಗೆ ನೋಡಿದ್ದೆ ನಾನು ಅವಳನ್ನು. ಮಗು ತುಂಬ ಮುದ್ದಾಗಿದೆ ಗೊತ್ತಾ? ಸಂಭ್ರಮದಿಂದ ನುಡಿದಳು. ಅಷ್ಟರಲ್ಲಿ ಶಿವಾನಿ ಇರುವಲ್ಲಿಗೆ ತಲುಪಿದರವರು. ಶಿವಾನಿ, ಸಹನಾ ಪ್ರೀತಿಯಿಂದ ಕರೆದಳು. 3 ವರ್ಷಗಳ ನಂತರ ಗೆಳತಿಯನ್ನು ಕಂಡ ಖುಷಿ ಇತ್ತು ಅವಳ ಕಣ್ಗಳಲ್ಲೇ. ಸಹನಾ, ಅವಳು ಖುಷಿಯಿಂದ ಕರೆದಳು. ನಿನ್ನ ಮದುವೆಗೆ ನಮ್ಮನ್ನು ಕರೀಲಿಲ್ಲ, ಹುಸಿ ಮನಸ್ಸಿನಿಂದ ನುಡಿದಳು ಸಹನಾ. ಲಾಕ್ಡೌನ್ ಮ್ಯಾರೇಜ್ ಕಣೆ, ಯಾರನ್ನು ಇನ್ವೈಟ್ ಮಾಡೋಕ್ಕಾಗಿಲ್ಲ ಎಂದವಳೆ ಖ್ಯಾತಿ ಇನ್ನೂ ಮೌನವಾಗಿರುವುದನ್ನು ನೋಡಿ, ಖ್ಯಾತಿ ಕೋಪನಾ ಎಂದು ಕೇಳಿದಳು.
ಅವಳ ಮಾತನ್ನು ಕೇಳಿಸದವಳಂತೆ ಮಗುವನ್ನು ನೋಡುತ್ತಾ ಕುಳಿತಳು ಖ್ಯಾತಿ. ಖ್ಯಾತಿ, ನೀನು ಹೇಳಿದ್ದು ನಿಜ. ಕಾಲೇಜಲ್ಲಿರುವಾಗ ನಾನು ಪ್ರಶಾಂತ್ ಅವರನ್ನು ತುಂಬ ಪ್ರೀತಿಸ್ತಿದ್ದೆ. ಅವರು ನಮ್ಮ ಸೀನಿಯರ್. ನನಗೆ ಪರಿಚಯದ ನಗು ನೀಡುತ್ತಿದ್ದರೆ ಹೊರತು ನನ್ನ ಬಳಿ ಯಾವತ್ತೂ ಅವರು ನನ್ನನ್ನು ಪ್ರೀತಿಸ್ತಿದ್ದಾರೆ ಎಂಬಂತೆ ತೋರಗೊಡಲಿಲ್ಲ. ಇನ್ನು ಭಾವನಾ ಬಗ್ಗೆ ಹೇಳೋದಾದರೆ, ಅವಳು ಮತ್ತು ಪ್ರಶಾಂತ್ ಕ್ಲೋಸ್ ಫ್ರೆಂಡ್ಸ್. ಅವರಿಬ್ಬರ ಒಡನಾಟ ನೋಡಿ ನಾನೇ ಅವರಿಬ್ಬರು ಪ್ರೇಮಿಗಳು ಅಂತ ತಪ್ಪು ತಿಳ್ಕೊಂಡಿದ್ದೆ. ಪ್ರಶಾಂತ್ ನನಗೆ ಸಿಗಲ್ಲ ಅಂತ ಅಳ್ತಾ ಕೂತ್ಕೊಂಡಿದ್ದೆ. ಅವರಿಗೆ ನಾನು ಅವರನ್ನು ಪ್ರೀತಿಸೋ ವಿಷಯ ಕೂಡ ಗೊತ್ತಿರಲಿಲ್ಲ. ಅವರು ಡಿಗ್ರಿ ಕಂಪ್ಲೀಟ್ ಮಾಡಿ ಕಾಲೇಜಿಂದ ಹೋದ್ಮೇಲೆ ಅವರನ್ನು ತುಂಬ ಮಿಸ್ ಮಾಡ್ಕೋತಿದ್ದೆ. 2 ವರ್ಷ ನಿಧಾನವಾಗಿ ಸಾಗಿದಂತೆ ಅನಿಸ್ತಿತ್ತು. ಒಂದಿನ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಅಲ್ಲಿ ಅಚಾನಕ್ಕಾಗಿ ಸಿಕ್ಕಿದ್ರು ಪ್ರಶಾಂತ್. ನನಗೆ ಅವರನ್ನು ನೋಡಿದ ಖುಷಿ ಒಂದು ಕಡೆ ಆದರೆ, ಅವರು ಸಿಗಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಅವರ ಜೊತೆ ಭಾವನಾ ಇರಲಿಲ್ಲ, ಒಬ್ಬರೇ ಬಂದಿದ್ದರು. ಮಾತನಾಡಲೋ ಬೇಡವೋ ಎಂಬ ಕನ್ಫ್ಯೂಷನಲ್ಲೇ ಇರುವಾಗ ಅವರೇ ಬಂದು ನನ್ನ ಹತ್ರ ಮಾತಾಡಿದರು. ನನಗೆ ತುಂಬ ಖುಷಿಯಾಗಿತ್ತು. ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಅಂತ ನೇರವಾಗಿ ಪ್ರಶ್ನಿಸಿದರು. ಅವರು ಯಾಕೆ ಹಾಗೆ ಕೇಳ್ತಿದ್ದಾರೆ ಅಂತ ನಂಗೆ ಅರ್ಥ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ಇರೋದು ಅವರೇ ಅಂತ ಹೇಳೋಕ್ಕಾಗದೆ ನಾನು ಯಾರನ್ನೂ ಪ್ರೀತಿಸ್ತಿಲ್ಲ ಅಂದ್ಬಿಟ್ಟೆ. ಅವರು ಬಾಯ್ ಅಂತ ಹೇಳಿ ಹೋದರು. ಮಿಂಚಂತೆ ಬಂದು ಹೋದರು. ಏನು ನಡೀತಿದೆ ಎಂದೇ ಅರ್ಥ ಆಗಲಿಲ್ಲ ನನಗೆ. ಮರುದಿನ ನನಗೆ ಆಶ್ಚರ್ಯ ಕಾದಿತ್ತು. ಅವರು ಅಪ್ಪ ಅಮ್ಮನ ಜೊತೆ ಮನೆಗೆ ಬಂದು ಹೆಣ್ಣು ಕೇಳಿದರು. ಅವರು ಅವರ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಿದ್ರು. ಒಳ್ಳೆ ಸಂಬಂಧ ಅಂತ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರು. ನನಗೆ ಒಪ್ಪಿಗೆನಾ ಅಂತ ಕೇಳಿದಾಗ ಹ್ಞೂ ಅಂದೆ. ಮದುವೆ ಫಿಕ್ಸ್ ಆಯಿತು. ಆದರೆ ಆ ಸಮಯದಲ್ಲಿ ಮತ್ತೆ ಕೊರೋನಾ ಹಾವಳಿ ಜಾಸ್ತಿ ಆಯಿತು. ಲಾಕ್ಡೌನ್ ಮಾಡಿದರು. ಲಾಕ್ಡೌನ್ ಟೈಮ್ ಆಗೋದ್ರಿಂದ ತುಂಬ ಸಿಂಪಲ್ಲಾಗಿ ಮದುವೆ ಮಾಡಿದರು. ಯಾರಿಗೂ ವಿಷಯ ತಿಳಿಸೋಕ್ಕಾಗಲಿಲ್ಲ. ಸಾರಿ ಎಂದವಳೆ ಖ್ಯಾತಿ ಹಾಗೂ ಸಹನಾಳ ಮುಖ ನೋಡಿದಳು. ಇಟ್ಸ್ ಓಕೆ ಎಂದಳು ಸಹನಾ. ಆದರೂ ನೀನವನ ಸೆಕೆಂಡ್ ಚಾಯ್ಸ್ ಕಣೆ. ಭಾವನಾ ಕೈ ಕೊಟ್ಟಿರ್ತಾಳೆ, ಅದಕ್ಕೆ ನಿನ್ನನ್ನು ಮದುವೆಯಾಗಿರ್ತಾನೆ ಎಂದು ಖ್ಯಾತಿ ಹೇಳಿದಾಗ ಆಗಷ್ಟೇ ಬಂದ ಪ್ರಶಾಂತ್ಗೆ ಅವಳ ಮಾತು ಕೇಳಿ ಉರಿದು ಹೋಯಿತು. ಶಿವಾನಿ, ಇವಳು ನಮಗಿಬ್ಬರಿಗೂ ಡೈವೋರ್ಸ್ ಕೊಡಿಸ್ತೀನಿ ಅಂತ ಪಣ ತೊಟ್ಟು ಬಂದಂತಿದೆ ಎಂದವ. ಖ್ಯಾತಿ, ನೀನು ನನ್ನ ಕಣ್ಮುಂದೆ ಇರಬೇಡ. ನಿನ್ನ ಮಾತು ನನಗೆ ಹಿಡಿಸ್ತಿಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್ ಎಂದು ಅಬ್ಬರಿಸಿದ. ಅವನ ದನಿಗೆ ಮಗು ಅಳತೊಡಗಿತು. ನೋಡಿದ್ಯಾ, ನಿನ್ನ ಮಗ ಕೂಡ ನನ್ನ ಪಾರ್ಟಿ. ನೀನು ನನಗೆ ಜೋರು ಮಾಡಿದ್ದು ಅವನಿಗೂ ಹಿಡಿಸ್ಲಿಲ್ಲ ಎಂದಳು ಮಗುವಿನ ಕಡೆಗೆ ತೋರಿಸುತ್ತಾ. ನಾನು ಶಿವಾನಿಯನ್ನು ಮದುವೆಯಾಗಿದ್ದು ಯಾಕಂದರೆ ನಾನು ಅವಳನ್ನು ಕಾಲೇಜ್ ದಿನಗಳಿಂದಲೇ ಪ್ರೀತಿಸ್ತಿದ್ದೆ. ಭಾವನಾ ನನ್ನ ಕಸಿನ್ಸಿಸ್, ಅದಕ್ಕೆ ಅವಳ ಜೊತೆ ಕ್ಲೋಸ್ ಆಗಿದ್ದೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇರಲಿಲ್ಲ. ಶಿವಾನಿ ನನ್ನನ್ನು ಪ್ರೀತಿಸ್ತಿದ್ದ ವಿಷಯ ನನಗೆ ಮದುವೆಯಾದ ನಂತರವೇ ನನಗೆ ತಿಳಿದದ್ದು. ಇನ್ನಿದನ್ನು ನಂಬೋದು ಬಿಡೋದು ನಿನ್ನಿಷ್ಟ. ಅದೇನು ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಅಂತ ಹೇಳ್ತಿದ್ಯಲ್ಲ. ನೋಡೋಣ, ನಿನ್ನನ್ನು ಮದುವೆ ಆಗುವವನ ಫಸ್ಟ್ ಚಾಯ್ಸ್ ನೀನೇ ಆಗಿರ್ತೀಯಾ ಅಥವಾ ನೀನು ಅವನ ಎಷ್ಟನೇ ಚಾಯ್ಸ್ ಅಂತ. ಜೀವನ ಯಾವಾಗಲೂ ಒಂದೇ ಥರ ಇರಲ್ಲ. ನಿನಗೆ ಇಷ್ಟವಿಲ್ಲದ ವ್ಯಕ್ತಿ ಜೊತೆ ನೀನು ಮದುವೆ ಆದರೆ ಆವಾಗೇನು ಮಾಡ್ತೀಯಾ ಎಂದು ಹುಬ್ಬೇರಿಸಿದ. ಪ್ರಶಾಂತ್ ಕೋಪದಲ್ಲಿ ನುಡಿದ ಮಾತುಗಳು ಖ್ಯಾತಿಯ ಜೀವನದಲ್ಲಿ ಸತ್ಯವಾಗುವುದರಲ್ಲಿತ್ತು. ಒಂದು ವೇಳೆ ಪ್ರಶಾಂತ್ ಕಾಲೇಜಲ್ಲಿರುವಾಗ ಭಾವನಾಳನ್ನು ಪ್ರೀತಿಸಿ ಅವಳು ಕೈಕೊಟ್ಲು ಅಂತ ನನ್ನನ್ನು ಮದುವೆಯಾಗುವ ಪ್ರಸ್ತಾಪ ಇಟ್ಟರು, ಆಗಲೂ ಕೂಡ ನಾನು ಮದುವೆಗೆ ಒಪ್ಕೊಳ್ತಾ ಇದ್ದೆ. ಯಾಕೆಂದರೆ ನನ್ನ ಪ್ರೀತಿ ನಿಜ. ನನಗೂ ಸ್ವಾಭಿಮಾನವಿದೆ. ಆದರೆ ಬದುಕಿನಲ್ಲಿ ಸ್ವಾಭಿಮಾನ ಹಾಗೂ ಪ್ರೀತಿ ಅಂತ ಬಂದಾಗ ನನ್ನ ಮೊದಲ ಆದ್ಯತೆ ಪ್ರೀತಿಯೇ ಆಗಿರುತ್ತೆ. ನಿನಗೆ ನನ್ನ ಮಾತು ಕೇಳಿ ಹುಚ್ಚುತನ ಅಂತ ಅನಿಸಬಹುದು, ಆದರೆ ಇದೇ ನಿಜ. ಎಲ್ಲರಿಗೂ ಅವರ ಜೀವನದ ಮೊದಲ ಪ್ರೀತಿಯೇ ಸಂಗಾತಿಯಾಗಿ ಸಿಗಬೇಕು ಅಂತೇನಿಲ್ಲ. ಹಾಗಂತ ಅವರು ಜೀವನದಲ್ಲಿ ಮುಂದೆ ಹೋಗಲ್ವಾ? ಅವರ ಮನಸ್ಸಿಗೆ ಹಿಡಿಸಿದವರನ್ನು ಮದುವೆಯಾಗಿ ಸಂಸಾರ ನಡೆಸಲ್ವಾ? ಮೊದಲ ಪ್ರೀತಿ ಸಿಗಲಿಲ್ಲ ಅಂತ ನಿಂತಲ್ಲೇ ನಿಲ್ಲೋದಿಕ್ಕಾಗಲ್ಲ ಅಲ್ವಾ? ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಅನ್ನೋದಕ್ಕಿಂತ ಬೆಸ್ಟ್ ಚಾಯ್ಸ್ ಅನ್ನೋದು ಬೆಟರ್ ಎಂದು ತನ್ನ ಪತಿಯ ಮಾತನ್ನು ಅನುಮೋದಿಸಿದಳು ಶಿವಾನಿ. ಅವರಿಬ್ಬರ ಮಾತುಗಳಲ್ಲಿ ನಿಜಾಂಶವಿದೆ ಎಂದು ಸಹನಾಳಿಗೂ ಅನಿಸಿತು. ಆದರೆ ಖ್ಯಾತಿ ಎಲ್ಲರೂ ತನಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಬಯಸುವವಳು. ಇನ್ನು ತನ್ನ ಭಾವಿ ಗಂಡನಿಗೆ ತಾನು ಮೊದಲ ಆಯ್ಕೆ ಅಲ್ಲ ಎಂಬ ವಿಷಯವೇ ಊಹಿಸಲಸಾಧ್ಯ ಅವಳಿಗೆ. ಸುಮ್ಮನೆ ಉಳಿದರೆ ಅವಳ ಸ್ವಭಾವಕ್ಕೆ ವಿರುದ್ಧವಾಗಿರುತ್ತದೆ ಅಲ್ವಾ? ನಾನು ಮದುವೆನೇ ಆಗೋದಿಲ್ಲ. ನಾನು ನಮ್ಮ ಮನೆಯಲ್ಲಿ ರಾಜ್ಕುಮಾರಿ ಥರ ಇದ್ದೀನಿ. ಇನ್ಮುಂದೆ ಹಾಗೆ ಇರ್ತೀನಿ ಎಂದಳು ಗತ್ತಿನಿಂದ.
ಅವಳ ಮಾತುಗಳನ್ನು ಆಲಿಸಿದ 2 ಕಿವಿಗಳು ಅಲ್ಲಿಂದ ಹೊರಟಿತು. ಸಹನಾ, ನಿಂಗೆ ಲೇಟಾಗುತ್ತೆ ಬಾ ಎಂದ ಖ್ಯಾತಿ ಸಹನಾಳ ಕೈ ಹಿಡಿದು ಹೊರಡಲನುವಾದರೆ, ಖ್ಯಾತಿ, ಬೆಳಗ್ಗೆನೇ ಕೇಳಬೇಕು ಅಂತಿದ್ದೆ, ನೀನು ಹೇಗೆ ಹಾಸ್ಪಿಟಲ್ನಲ್ಲಿ ಎಂದಳು ಶಿವಾನಿ. ಮಮ್ಮಿ ಪಪ್ಪಂಗೆ ಆಕ್ಸಿಡೆಂಟ್ ಆಗಿ ಇದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಚುಟುಕಾಗಿ ಉತ್ತರಿಸಿದವಳು ಸಹನಾಳ ಜೊತೆ ಹೊರಟಳು. ಮುಂದುವರಿಯುವುದು.